ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ. ಮಹಾ ಬ್ರದರ್ಸ್ಗೆ ಬೆಚ್ಚಿದ ಬಿಜೆಪಿ ಸರ್ಕಾರ. ಉದ್ಧವ್ ರಾಜ್ ಠಾಕ್ರೆ ಒಂದಾಗುತ್ತಲೇ ಫಡ್ನವೀಸ್ ಸರ್ಕಾರ ಶೇಕ್ ಆಗ್ತಾ ಇದೆ. ತ್ರಿಭಾಷಾ ಸೂತ್ರಕ್ಕೆ ದಿಢೀರ್ ಕೋಕ್ ಕೊಟ್ಟ ಮಹಾ ಸರ್ಕಾರ. ಮಹಾ ಬ್ರದರ್ಸ್ಗೆ ಬೆಚ್ಚಿದ ಬಿಜೆಪಿ ಸರ್ಕಾರ. ಉದ್ಧವ್ ಮತ್ತು ರಾಜ್ ಠಾಕ್ರೆ ಒಂದಾಗುತ್ತಲೇ ಫಡ್ನವೀಸ್ ಸರ್ಕಾರ ಶೇಕ್ ಆಗ್ತಾ ಇದೆ. ಈಗ ಅಲ್ಲಿರ್ತಕ್ಕಂತಹದ್ದು ಫಡ್ನವೀಸ್ ಸರ್ಕಾರ. ತ್ರಿಭಾಷಾ ಸೂತ್ರಕ್ಕೆ ದಿಢೀರ್ ಕೋಕ್ ಕೊಟ್ಟ ಮಹಾ ಸರ್ಕಾರ. ಮಹಾರಾಷ್ಟ್ರದಲ್ಲಿ ಮರಾಠಿ ಇಂಗ್ಲಿಷ್ ಮಾತ್ರ ಕಲಿಕೆ ಇದೆ. ಮಹಾರಾಷ್ಟ್ರದಲ್ಲಿ ಹಿಂದಿ ಭಾಷೆಗೆ ಇಲ್ಲ ಜಾಗ. ಸೊ ಕೇಂದ್ರದ ಹಿಂದಿ ಹೇರಿಕೆ ನಿಲುವಿಗೆ ಬಿಜೆಪಿ ಆಳ್ವಿಕೆ ರಾಜ್ಯದಲ್ಲಿ ಹಿನ್ನಡೆಯಾಗ್ತಾ ಇದೆ. ಇದು ಉದ್ಧವ್ ರಾಜ್ ಠಾಕ್ರೆ ಒಗ್ಗಟ್ಟಿಗೆ ಸಂದ ಮೊದಲ ಗೆಲುವು. ಜೂನ್ 5ನೇ ತಾರೀಕು ಪ್ರತಿಭಟನೆಯ ಬದಲು ವಿಜಯ ಉತ್ಸವ ರ್ಯಾಲಿಗೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಇದು ಹೊಸ ಸಂಚಲನ. ಬಿಜೆಪಿ ಎಲ್ಲಿ ಯಾವ ಸೂತ್ರವನ್ನು ಪ್ರಯೋಗ ಮಾಡಬೇಕು ಅನ್ನೋದನ್ನು ಮರೆತ ಪರಿಣಾಮವಾಗಿ ಈ ತರಹದ್ದೊಂದು ರಾಜಕೀಯ ಕಂಟಕವನ್ನು ಎದುರಿಸ್ತಾ ಇದೆ. ಮಹಾರಾಷ್ಟ್ರ ನೀವೇನೇ ಹೇಳಿ, ಮಹಾರಾಷ್ಟ್ರ ಅಲ್ಲಿ ಮರಾಠಿ ಭಾಷೆಗೆ ಬಹಳಷ್ಟು ಒತ್ತು ಕೊಡುವಂತಹ ರಾಜ್ಯ. ಅಭಿವೃದ್ಧಿ ಅನ್ನೋದು ಕಾಲು ಮುರ್ಕೊಂಡು ಬಿದ್ದರೂ ಕೂಡ ತನ್ನ ಭಾಷೆ ಅಂತೇಳಿ ಎದೆ ಒಡ್ಕತಾರೆ. ಹಿಂಗಿದ್ದಂತಹ ಒಂದು ರಾಜ್ಯದಲ್ಲಿ ಈಗಾಗಲೇ ಒಂದು ಹೊಸ ಸಂಚಲನ ಮೂಡಿಸ್ತಾ ಇದೆ ಈ ಬ್ರದರ್ಸ್ಗಳ ಒಂದು ರಾಜಕೀಯ ನಡೆ. ಉದ್ಧವ್ ಮತ್ತು ರಾಜ್ ಠಾಕ್ರೆ ಒಂದಾಗ್ತಲೇ ಫಡ್ನವೀಸ್ ಸರ್ಕಾರ ಈಗ ಒಂದು ರೀತಿಯಲ್ಲಿ ಭಯಪಡುವಂತೆ ವಾತಾವರಣ ಸೃಷ್ಟಿಯಾಗಿದೆ. ತ್ರಿಭಾಷಾ ಸೂತ್ರಕ್ಕೆ ದಿಢೀರ್ ಕೋಕ್ ಕೊಟ್ಟ ಮಹಾ ಸರ್ಕಾರ. ಮಹಾರಾಷ್ಟ್ರದಲ್ಲಿ ಮರಾಠಿ ಇಂಗ್ಲಿಷ್ ಮಾತ್ರ ಕಲಿಕೆ ಇದೆ. ಸೊ ಮಹಾರಾಷ್ಟ್ರದಲ್ಲಿ ಹಿಂದಿ ಭಾಷೆಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ. ಅಲ್ಲಿನ ಜನರ ಹೃದಯದಲ್ಲೂ ಜಾಗ ಇಲ್ಲ, ಆ ರಾಜ್ಯದಲ್ಲೂ ಕೂಡ ಜಾಗ ಇಲ್ಲ. ಕೇಂದ್ರದ ಹಿಂದಿ ಹೇರಿಕೆ ನಿಲುವಿಗೆ ಬಿಜೆಪಿ ಆಳ್ವಿಕೆಯ ರಾಜ್ಯದಲ್ಲಿ ಹಿನ್ನಡೆಯಾಗ್ತಾ ಇದೆ. ಬೆಂಬಲಗಳು ವ್ಯಕ್ತವಾಗ್ತಾ ಇಲ್ಲ. ಇದು ಉದ್ಧವ್ ಮತ್ತು ರಾಜ್ ಠಾಕ್ರೆ ಒಗ್ಗಟ್ಟಿಗೆ ಸಂದ ಮೊದಲ ಗೆಲುವು ಎಂದು ವರ್ಣಿಸಲಾಗ್ತಾ ಇದೆ. ಜೂನ್ 5ರಂದು ಪ್ರತಿಭಟನೆಯ ಬದಲು ವಿಜಯೋತ್ಸವದ ರ್ಯಾಲಿಗೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.